ಹಾಯ್ ಫ್ರೆಂಡ್ಸ್, ವಿರಾಟ್ ಕೊಹ್ಲಿ ಕುಟುಂಬ ಹೇಗಿದೆ? ತಂದೆ ತಾಯಿ ಯಾರು? ಅತ್ತೆ ಮಾವ ಯಾರು? ಕಿಂಗ್ ಕೊಹ್ಲಿಗೆ ಒಡ ಹುಟ್ಟಿದವರು ಯಾರ್ಯಾರು ಗೊತ್ತಾ? ಅಕ್ಕ ಅಣ್ಣ ಏನ್ ಮಾಡ್ಕೊಂಡಿದ್ದಾರೆ? ಅಮ್ಮ ಯಾರ ಜೊತೆ ವಾಸಿಸ್ತಿದ್ದಾರೆ? ಕೊಹ್ಲಿ ಭಾವ ಭಾಮೈದ ಎಲ್ಲ ಏನ್ ಮಾಡ್ತಿದ್ದಾರೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪ್ರೇಮ್ನಾಥ್ ಕೊಹ್ಲಿ ತಂದೆ ವಿರಾಟ್ ಕೊಹ್ಲಿ 1988ರ ನವೆಂಬರ್ 5ರಂದು ದೆಹಲಿಯಲ್ಲಿ ಜನಿಸಿದ್ರು. ಇವರದ್ದು ಪಂಜಾಬಿ ಹಿಂದೂ ಕುಟುಂಬವಾಗಿತ್ತು. ತಂದೆ ಪ್ರೇಮ್ನಾಥ್ ಕೊಹ್ಲಿ ವೃತ್ತಿಯಲ್ಲಿ ಕ್ರಿಮಿನಲ್ ಲಾಯರ್ ಆಗಿದ್ರು. 3 ವರ್ಷದವರಿದ್ದಾಗಲೇ ಕೊಹ್ಲಿಗೆ ಕ್ರಿಕೆಟ್ನಲ್ಲಿ ಆಸಕ್ತಿ ಇತ್ತು. ಅದಕ್ಕೆ ಸರಿಯಾಗಿ ತಂದೆ ತುಂಬಾ ಸಪೋರ್ಟ್ ಮಾಡಿದ್ರು. ಮಗನನ್ನು ಕ್ರಿಕೆಟಿಗನನ್ನಾಗಿ ಮಾಡುವಲ್ಲಿ ತಂದೆ ಪಾತ್ರ ತುಂಬಾ ದೊಡ್ಡದಿತ್ತು. 2006ರಲ್ಲಿ ವಿರಾಟ್ ಕೊಹ್ಲಿ ರಣಜಿ ಆಟ ಆಡ್ತಿದ್ದಾಗ ತಂದೆ ಪ್ರೇಮ್ನಾಥ್ ಕೊಹ್ಲಿ 54 ವರ್ಷ ವಯಸ್ಸಿನಲ್ಲಿ ಪ್ರಾಣ ಬಿಟ್ರು. ವಿಷಯ ಗೊತ್ತಾದ್ರೂ ಆಟ ಕಂಟಿನ್ಯೂ ಮಾಡಿ 90 ರನ್ ಸಿಡಿಸಿದ್ರು ವಿರಾಟ್ ಕೊಹ್ಲಿ. ಸರೋಜ್ ಕೊಹ್ಲಿ ತಾಯಿ ವಿರಾಟ್ ಕೊಹ್ಲಿ ತಾಯಿ ಸರೋಜ್ ಕೊಹ್ಲಿ ಇವರು ಗೃಹಿಣಿಯಾಗಿದ್ರು. ಇನ್ನು ವಿರಾಟ್ ಕೊಹ್ಲಿ ಮುಂಬೈನಲ್ಲಿ ಪತ್ನಿ ಮಕ್ಕಳ ಜೊತೆ ವಾಸಿಸ್ತಿದ್ದಾರೆ. ಆದ್ರೆ ಮಗ ಈಗ ದೊಡ್ಡ ಸ್ಟಾರ್ ಕ್ರಿಕೆಟಿಗ ಆಗಿದ್ರು. ತಾಯಿ ಸರೋಜ್ ಅವರ ಮೂಲ ಮನೆಯಲ್ಲೇ ವಾಸವಾಗಿದ್ದಾರೆ. ತಮ್ಮ ದೊಡ್ಡ ಮಗನ ಜೊತೆ ಜೀವನ ನಡೆಸ್ತಿದ್ದಾರೆ. ವಿರಾಟ್ ಕೊಹ್ಲಿ ಆಗಾಗ್ಗೆ ಹೋಗಿ ಅಮ್ಮನ ಜೊತೆ ಟೈಮ್ ಕಳೆದು ಬರ್ತಿರ್ತಾರೆ. ವಿಕಾಸ್ ಕೊಹ್ಲಿ ಅಣ್ಣ ವಿರಾಟ್ ಕೊಹ್ಲಿಯ ಅಣ್ಣ ವಿಕಾಸ್ ಕೊಹ್ಲಿ ದೆಹಲಿಯ ಗುರ್ಗಾವ್ನಲ್ಲಿ ದೊಡ್ಡ ಬಿಸ್ನೆಸ್ ಮನ್ ಆಗಿದ್ದಾರೆ. ಜೊತೆಗೆ ತಮ್ಮ ವಿರಾಟ್ ಕೊಹ್ಲಿಯ ಹಲವು ಬಿಸ್ನೆಸ್ಗಳನ್ನ ನೋಡಿಕೊಳ್ಳೋದು ಕೂಡ ಇವರೇ. 18 ಅನ್ನೋ ರೆಸ್ಟೋರೆಂಟ್ ಮತ್ತು ಬಾರ್ಗಳ ಸಮೂಹವನ್ನು ನೋಡಿಕೊಳ್ತಾರೆ. ತಾಯಿಯ ಜೊತೆಯಲ್ಲೇ ವಾಸವಾಗಿದ್ದು ಚೆನ್ನಾಗಿ ನೋಡಿಕೊಳ್ತಿದ್ದಾರೆ. ಇವರು ಚೇತನ ಅನ್ನೋರನ್ನ ಮದುವೆ ಆಗಿದ್ದು ದಂಪತಿಗೆ ಆರವನ್ನೋ ಮಗ ಇದ್ದಾನೆ. ಭಾವನಾ ಅಕ್ಕ ವಿರಾಟ್ ಕೊಹ್ಲಿಯ ಅಕ್ಕ ಭಾವನಾ ಕೊಹ್ಲಿ ಇವರು ಕೂಡ ವಿರಾಟ್ ಕೊಹ್ಲಿಯ ಬಿಸ್ನೆಸ್ ನೋಡಿಕೊಳ್ತಾರೆ. ಇವರು ಸಂಜಯ್ ದಿಂಗ್ರಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ ಆಯುಷ್ ಮೆಹಕ್ ಅನ್ನೋ 2 ಮಕ್ಕಳಿದ್ದಾರೆ. ತಂದೆ ತೀರಿಕೊಂಡಾಗ ವಿರಾಟ್ ಕೊಹ್ಲಿಗೆ ಸಹೋದರ ವಿಕಾಸ್ ಮತ್ತು ಅಕ್ಕ ಭಾವನಾ ತುಂಬಾ ಸಪೋರ್ಟ್ ಮಾಡಿದ್ರು. ವಿರಾಟ್, ವಿಕಾಸ್ ಮತ್ತು ಭಾವನಾ ನಡುವೆ ತುಂಬಾ ಆಳವಾದ ಪ್ರೀತಿ ವಾತ್ಸಲ್ಯ ಇದೆ. ಅನುಷ್ಕಾ ಶರ್ಮಾ ಪತ್ನಿ ಅನುಷ್ಕಾ ಶರ್ಮಾ 1988ರ ಮೇ 1ರಂದು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಜನಿಸಿದ್ರು. ನಂತರದಲ್ಲಿ ಬಾಲಿವುಡ್ಗೆ ಎಂಟ್ರಿ ಕೊಟ್ಟು ದೊಡ್ಡ ಹೆಸರು ಮಾಡಿದ್ರು. 2013ರಲ್ಲಿ ಶಾಂಪೂ ಆಡ್ ಒಂದರಲ್ಲಿ ಕೊಹ್ಲಿ ಮತ್ತು ಅನುಷ್ಕಾ ಭೇಟಿಯಾದ್ರು. ಇಬ್ಬರ ನಡುವೆ ಫ್ರೆಂಡ್ಶಿಪ್ ಆಗಿ ಲವ್ ಆಯಿತು. 2017ರ ಫೆಬ್ರವರಿ 14ರಂದು ಅಧಿಕೃತವಾಗಿ ಈ ಜೋಡಿ ತಮ್ಮ ಲವ್ ಬಗ್ಗೆ ಅನೌನ್ಸ್ ಮಾಡಿದ್ರು. ಇದಾದ್ಮೇಲೆ ಅದೇ ವರ್ಷ ಡಿಸೆಂಬರ್ 11ರಂದು ಇವರಿಬ್ಬರು ಇಟಲಿಯಲ್ಲಿ ಮದುವೆ ಆದ್ರು. ಈಗ ಇವರ ಮದುವೆಗೆ 8 ವರ್ಷಗಳಾಗಿದ್ದು 2 ಮಕ್ಕಳಿದ್ದಾರೆ. ವಿರಾಟ್ ಕೊಹ್ಲಿ ಮಕ್ಕಳು ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ದಂಪತಿಗೆ 2021ರ ಜನವರಿ 11ರಂದು ಮಗಳು ಜನಿಸಿದ್ರು. ಆಕೆಗೆ ವಮಿಕಾ ಕೊಹ್ಲಿ ಅಂತ ಹೆಸರಿಟ್ಟಿದ್ದಾರೆ. 2024ರ ಫೆಬ್ರವರಿ 15ರಂದು ಮಗ ಜನಿಸಿದ್ದು ಅಕಾಯ್ ಕೊಹ್ಲಿ ಅಂತ ಹೆಸರಿಟ್ಟಿದ್ದಾರೆ. ಕೊಹ್ಲಿ ದಂಪತಿ ಮಕ್ಕಳ ಪ್ರೈವೇಸಿಗೆ ತುಂಬಾ ಮಹತ್ವ ಕೊಡ್ತಾರೆ. ಪಬ್ಲಿಕ್ ಆಗಿ ಅವರ ಫೋಟೋಗಳನ್ನು ಹಂಚಿಕೊಳ್ಳೋದಿಲ್ಲ. ಅಜಯ್ ಕುಮಾರ್ ಶರ್ಮಾ ಮಾವ ವಿರಾಟ್ ಕೊಹ್ಲಿ ಮಾವ ಅಂದ್ರೆ ಅನುಷ್ಕಾ ಶರ್ಮಾ ತಂದೆ ಹೆಸರು ಅಜಯ್ ಕುಮಾರ್ ಶರ್ಮಾ. ಇವರು ಮಿಲಿಟರಿಯಲ್ಲಿ ಕರ್ನಲ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ನನ್ನ ಜೀವನದಲ್ಲಿ ಶಿಸ್ತು ಕಲಿಸಿದ್ದು ತಂದೆಯ ಮಿಲಿಟರಿ ಬ್ಯಾಕ್ಗ್ರೌಂಡ್ ಅಂತ ಅನುಷ್ಕಾ ಶರ್ಮಾ ಹೇಳ್ಕೊಂಡಿದ್ದಾರೆ. ಇನ್ನು ಕೊಹ್ಲಿ ಅಂತೂ ನನಗೆ ಮಾವ ಕ್ಲೋಸ್ ಫ್ರೆಂಡ್ ರೀತಿ ಇದ್ದಾರೆ. ಅವರ ಜೊತೆ ಯಾವುದೇ ವಿಚಾರ ಡಿಸ್ಕಸ್ ಮಾಡೋಕೆ ನಾನು ಹಿಂದೆ ಮುಂದೆ ನೋಡಲ್ಲ. ನಾವು ಅಷ್ಟು ಕ್ಲೋಸ್ ಆಗಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಅಶಿಮಾ ಶರ್ಮಾ ಅತ್ತೆ ವಿರಾಟ್ ಕೊಹ್ಲಿ ಅತ್ತೆ ಅಂದ್ರೆ ಅನುಷ್ಕಾ ಶರ್ಮಾ ತಾಯಿ ಅಶಿಮಾ ಶರ್ಮಾ. ಇವರು ಗೃಹಿಣಿಯಾಗಿದ್ದು ಉತ್ತರಾಖಂಡ್ ಮೂಲದವರಾಗಿದ್ದಾರೆ. ಅನುಷ್ಕಾ ಶರ್ಮಾ ಕರಿಯರ್ ರೂಪಿಸಿಕೊಳ್ಳುವಲ್ಲಿ ತುಂಬಾ ಮಹತ್ವದ ಪಾತ್ರ ವಹಿಸಿದ್ದಾರೆ. ಅಜಯ್ ಕುಮಾರ್ ಆಗಲಿ ಅಶಿಮಾ ಆಗಲಿ ಪಬ್ಲಿಸಿಟಿ ಇಷ್ಟಪಡೋದಿಲ್ಲ. ಮೀಡಿಯಾ ಕ್ಯಾಮರಾದಿಂದ ತುಂಬಾ ದೂರ ಇರ್ತಾರೆ. ಕಾರ್ನೇಶ್ ಶರ್ಮಾ ಭಾಮೈದ ವಿರಾಟ್ ಕೊಹ್ಲಿ ಭಾಮೈದ ಅಂದ್ರೆ ಅನುಷ್ಕಾ ಶರ್ಮಾ ಅಣ್ಣ ಕಾರ್ನೇಶ್ ಶರ್ಮಾ. ಇವರು ಸಿನಿಮಾ ಪ್ರೊಡ್ಯೂಸರ್ ಆಗಿ ಗುರುತಿಸಿಕೊಂಡಿದ್ದಾರೆ. ಅನುಷ್ಕಾ ಜೊತೆ ಸೇರ್ಕೊಂಡು 2013ರಲ್ಲಿ ಕ್ಲೀನ್ ಸ್ಲೇಟ್ ಫಿಲ್ಮ್ಸ್ ಅನ್ನೋ ಪ್ರೊಡಕ್ಷನ್ ಹೌಸ್ ಶುರು ಮಾಡಿದ್ದು ಅದರ ಜವಾಬ್ದಾರಿ ಕೂಡ ಕಾರ್ನೇಶ್ ಹೊತ್ತುಕೊಂಡಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಹಲವಾರು ಹಿಟ್ ಸಿನಿಮಾಗಳನ್ನು ಕೂಡ ಈ ಪ್ರೊಡಕ್ಷನ್ ಹೌಸ್ ನೀಡಿದೆ. ಇವರು ಇನ್ನು ಮದುವೆ ಆಗಿಲ್ಲ.
ವಿರಾಟ್ ಕೊಹ್ಲಿ ಜೊತೆ ಒಳ್ಳೆಯ ಫ್ರೆಂಡ್ಶಿಪ್ ಹೊಂದಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಕೂಡ ಅನುಷ್ಕಾ ಶರ್ಮಾ ಮನೆಯವರು ಮೊದಲ ದಿನದಿಂದಲೂ ನನಗೆ ತುಂಬಾ ಪ್ರೀತಿ ತೋರಿದ್ದಾರೆ. ನನ್ನನ್ನು ಅವರಲ್ಲಿ ಒಬ್ಬನನ್ನಾಗಿ ನೋಡ್ತಿದ್ದಾರೆ. ಯಾವತ್ತೂ ಹೊರಗಿನವನು ಅನ್ನೋ ರೀತಿ ನಡೆದುಕೊಂಡಿಲ್ಲ ಅಂತ ಹೇಳ್ಕೊಂಡಿದ್ರು. ಫ್ರೆಂಡ್ಸ್, ಇದು ವಿರಾಟ್ ಕೊಹ್ಲಿ ಕುಟುಂಬದ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಕಿಂಗ್ ಕೊಹ್ಲಿ ಬಗ್ಗೆ ನಿಮಗೇನು ಅನ್ಸುತ್ತೆ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.